ಫ್ರೆಂಡ್ಸ್, ಹವ್ಯಕರು ಮತ್ತು ಈ ಹಳ್ಳಿಗಳಲ್ಲೆಲ್ಲ ಮಾವಿನಕಾಯಿಗಳನ್ನು ವರ್ಷ ಪೂರ್ತಿ ಇಟ್ಕೋತಾರೆ. ಅದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ನಾವು ಮಳೆಗಾಲದಲ್ಲಿ ಅಡುಗೆಗಳನ್ನ ಮಾಡಲಿಕ್ಕೆ ಇದನ್ನು ಇಟ್ಕೊಳ್ತೀವಿ ಪ್ರತಿಯೊಬ್ಬರ ಮನೆಯಲ್ಲೂ. ಹಾಗಾಗಿ ಅದನ್ನು ಹೇಗೆ ಸ್ಟೋರ್ ಮಾಡಿ ಇಟ್ಕೋತೀವಿ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ನೋಡ್ಬೋದು ಇಲ್ಲಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೇ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲ ವೀಡಿಯೋಸನ್ನು ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಮಾಡಿಬಿಡಿ. ಇದೇ ರೀತಿ ವಿಡಿಯೋಗಳಿಗಾಗಿ ಮತ್ತೆ ಬರ್ತಾಯಿರಿ. ನೋಡ್ಬೋದು ಇಲ್ಲಿ ನಾನು ಬಲ್ತಿರೋ ಅಂಥ ಮಾವಿನಕಾಯಿನ ತೊಗೊಂಡಿದ್ದೀನಿ. ಅಂದರೆ ಮರದಲ್ಲಿ 1-2 ಹಣ್ಣಾಗಿ ಬಿದ್ದ ಮೇಲೆ, ಅಂದರೆ ಎಲ್ಲ ಕಾಯಿಗಳು ತುಂಬ ಚೆನ್ನಾಗಿ ಬಲ್ತಿರಬೇಕು. ಹಾಗಾಗಿ ಮರದಲ್ಲಿ ಹಣ್ಣಾಗಿ ಬೀಳತ್ತೆ ಅನ್ನೋವಾಗ ಈ ರೀತಿ ಮಾವಿನಕಾಯಿಗಳನ್ನು ಕೊಯ್ಸ್ಕೊತೀವಿ. ನಾವು ಕೊಯ್ಸ್ಕೊಂಡು ಅದನ್ನು ನೋಡಿ ಇಲ್ಲಿ ಕ್ಲೀನ್ ಮಾಡ್ಕೋತೀವಿ. ಅದು ನೆಲಕ್ಕೆ ಬೀಳಬಾರ್ದು, ಹಾಗೆ ಕೈಯಲ್ಲೇ ಅದನ್ನು ಕೊಯ್ಬೇಕು. ನೆಲಕ್ಕೆ ಬಿದ್ದರೆ ಹಾಳಾಗಿಬಿಡತ್ತೆ. ಸ್ವಲ್ಪ ಆ ಮಾವಿನಕಾಯಿಗೆ ಪೆಟ್ಟಾಗದೇ ಇರೋ ರೀತಿಲಿ ನಾವು ಅದನ್ನು ಕೊಯ್ಕೋತೀವಿ. ನೋಡಿ ಈ ರೀತಿ ಅದನ್ನು ಮಾಡ್ತೀವಿ. ಮತ್ತು ನಾವು ಆ ತೊಟ್ಟುಗಳನ್ನು ತುಂಬ ತೆಗಿಬಾರ್ದು. ಈ ರೀತಿ 1-2 ತೊಟ್ಟಿದ್ದರೆ ಓಕೆ. ತುಂಬ ಈ ದಂಟೆಲ್ಲ ಇದ್ದರೆ, ಎಲೆಗಳೆಲ್ಲ ಇದ್ದರೆ ಮಾತ್ರ ತೆಕ್ಕೋತೀವಿ. ಅದಿದ್ದರೆ ಆ ಸೊನೆ ಇರುತ್ತಲ್ಲ ಅದರಲ್ಲಿ, ಹಾಗಾಗಿ ಮಾವಿನಕಾಯಿ ಹಾಳಾಗಲ್ಲ. ಅದನ್ನು ಕೂಡ ಹಾಕಿ ನಾವು ಬೇಯಿಸ್ಕೋತೀವಿ. ಅದ್ರ ಸಮೇತವಾಗಿ ನಾವು ಮಾವಿನಕಾಯಿಯನ್ನು ಹಾಕಿದಾಗ ಚೆನ್ನಾಗಿರುತ್ತೆ ಮತ್ತು ಪರಿಮಳವಾಗಿರುತ್ತೆ ಅದು. ನೋಡಿ ಈ ರೀತಿ ನಾನು ಅದನ್ನೆಲ್ಲ ಸೋಯಿಸ್ಕೋತೀನಿ, ಅಂದರೆ ಕ್ಲೀನ್ ಮಾಡ್ಕೋತೀನಿ. ಆ ರೀತಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆ ನೀರನ್ನು ಹಾಕಿ ತೊಳ್ಕೊಬೇಕು. ಒಂದು ಸಾರಿ ಅದಕ್ಕೆ ಸೊನೆ ಇರುತ್ತೆ ಅಥವಾ ಏನೋ ಕೀಟಗಳೆಲ್ಲ ಇರುತ್ತಲ್ಲ, ಹಾಗಾಗಿ ಒಂದು ಸಾರಿ ಕ್ಲೀನಾಗಿ ತೊಳ್ಕೊಬಿಡ್ತೀವಿ. ನೋಡಿ ಇಷ್ಟು ನೀರನ್ನು ಕ್ಲೀನಾಗಿ ತೊಳ್ಕೊಂಡ್ಮೇಲೆ ಮಾವಿನಕಾಯಿಗಳನ್ನೆಲ್ಲ ತೊಳ್ಕೊಂಡು ನಾವು ಅಷ್ಟರೊಳಗಡೆನೇ ನೀರನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೀವಿ. ಇಲ್ಲಿ ಸ್ಟೀಲ್ ಪಾತ್ರೆಯಲ್ಲಿ ನಾವು ನೀರನ್ನು ಕಾಯಲಿಕ್ಕೆ ಇಟ್ಕೋತೀವಿ. ನೋಡ್ಬೋದು ಇಲ್ಲಿ ಸ್ಟೀಲ್ ಪಾತ್ರೆ ಆಗಬೇಕು. ಸ್ಟೀಲ್ ಪಾತ್ರೆಯಲ್ಲಿ ಅದು ಪಾತ್ರೆ ಹಾಳಾಗಲ್ಲ ಅಂತ. ನೋಡಿ ನೀರು ಕುದೀತಾ ಇರಬೇಕಾದ್ರೆ, ಚೆನ್ನಾಗಿ ಕುದಿ ಬಂದ ಮೇಲೆ ಆ ಮಾವಿನಕಾಯಿಗಳನ್ನು ಇಲ್ಲಿ ಹಾಕ್ತೀವಿ. ಚೆನ್ನಾಗಿ ಕುದಿ ಬರಬೇಕು. ಅದಿಲ್ಲ ಅಂದರೆ ನಾವು ಅದರೊಳಗಡೆ ಇಟ್ಟು ತುಂಬ ಬೆಂದುಬಿಡತ್ತೆ. ಆ ರೀತಿ ಬೆಂದರೆ ಮಾವಿನಕಾಯಿ ತುಂಬ ದಿನ ಉಳಿಯಲ್ಲ. ಹಾಗಾಗಿ ತುಂಬ ಬೇಯಿಸೋ ಹಾಗಿಲ್ಲ ಈ ಮಾವಿನಕಾಯಿನ. ಸ್ವಲ್ಪನೇ ಸಪ್ಪೆ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗತ್ತೆ. ಅಷ್ಟೇ ಕಲರ್ ಚೇಂಜ್ ಆಗೋವರೆಗೆ ನಾವು ಅದನ್ನು ಬೇಯಿಸ್ಕೋಬೇಕಾಗತ್ತೆ. ನೋಡ್ಬೋದು ಇಲ್ಲಿ ಅದು ಹಾಕಿ ನೋಡಿ ಒಂದು ಸತಿ ಮಿಕ್ಸ್ ಮಾಡಿಬಿಡ್ತೀನಿ. ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ, ನೋಡ್ತಾನೆ ಇರಬೇಕಾಗತ್ತೆ. ನಾವು ಆ ಕಡೆ ಈ ಕಡೆ ಹೋದರೆ ಬೇಗ ಬೆಂದು ಹೋಗಿಬಿಡತ್ತೆ. ನೋಡಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ಈಗ ನಾವು ಇದನ್ನು ತೆಗೆದು ಹಾಕ್ಕೋಬೇಕಾಗತ್ತೆ. ನೋಡಿ ಸ್ವಲ್ಪ ಬೇಯಬೇಕು, ಒಂದೆರಡು ಸ್ವಲ್ಪ ಹಸಿಯಾಗಿದೆ. ಹಾಗೆ ನೋಡಿ ಈ ರೀತಿ ಆದಮೇಲೆ ಅದನ್ನೆಲ್ಲ ತೆಗೆದು ನಾವು ಒಂದು ಬಟ್ಟೆ ಮೇಲೆ ಅದನ್ನು ಹಾಕ್ಕೋತೀವಿ. ನೋಡಿ ಈ ರೀತಿ ಸ್ಟ್ರೈನರಲ್ಲಿ ನಾನು ಅದನ್ನು ಸೋಸ್ಕೊಂಡು ತೆಗ್ಕೊಬಿಡ್ತೀನಿ. ಸ್ವಲ್ಪ ಬೇಗ ತೆಗಿಬೇಕು. ನಾವು ಇಲ್ಲಿ ತುಂಬ ಬೆಂದು ಹೋದ್ಮೇಲೆ ನಾವು ಅಷ್ಟನ್ನು ತೆಗಿತೀವಿ ಅಂದರೆ ಅದು ಏನಾಗುತ್ತೆ ಅಂದರೆ ಕೆಳಗಡೆ ಇರೋದು ತುಂಬ ಬೆಂದು ಹೋಗಿಬಿಡತ್ತೆ. ಹಾಗಾಗಿ ಇಷ್ಟು ತುಂಬ ಬೇಯಬಾರ್ದು. ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನೋಡಿ ಈ ರೀತಿ ನಾನೊಂದು ವೇಲನ್ನು ಹಾಸ್ಕೊಂಡು ತೆಕ್ಕೊಂಡಿದ್ದೀನಿ. ಹಾಗೆ ನಂದು ಸ್ವಲ್ಪ ಜಾಸ್ತಿ ಇತ್ತು. ಇದೇ ನೀರಿಗೆ ಮತ್ತೆ ಹಾಕಿ ಅದನ್ನು ಮತ್ತೆ ಬೇಯಿಸ್ಕೊತೀವಿ. ನೋಡಿ ಅದೇ ನೀರಿಗೆ ಮತ್ತೆ ಹಾಕಿ ಇರುವಷ್ಟನ್ನು ಬೇಯಿಸ್ಕೊಬಿಡ್ತೀವಿ. ಸ್ವಲ್ಪ ಜಾಸ್ತಿ ಹಾಕ್ತಾ ಇರೋದ್ರಿಂದ ಅದೇ ನೀರಿಗೆ ಮತ್ತೆ ಹಾಕಿ ಅದನ್ನು ಬೇಯಿಸ್ಕೊತೀವಿ. ಹಾಗೆ ಮಾಡ್ಬೋದು. ನೋಡಿ ಇಲ್ಲಿ ಇಷ್ಟು ಬೇಯಿಸ್ಕೊಂಡಾದಮೇಲೆ ನೋಡಿ ಎಲ್ಲವನ್ನು ಬೇಯಿಸ್ಕೊಂಡು ತಣಿಲಿಕ್ಕೆ ಇಟ್ಕೊತೀವಿ ಇದನ್ನು. ಹಾಗೆ ನೋಡಿ ಇಲ್ಲಿ ಕಲರ್ ಚೇಂಜ್ ಆಗಿದೆ, ಎಷ್ಟೊಂತ ಡಿಫ್ರೆನ್ಸ್ ಗೊತ್ತಾಗತ್ತೆ. ನೋಡಿ ಈ ರೀತಿ ಗಟ್ಟಿಯಾಗಿರಬೇಕು. ನೋಡಿ ಹಸಿ ಮಾವಿನಕಾಯಿ ಮತ್ತು ಬೇಯಿಸಿದ ಮಾವಿನಕಾಯಿ ಈ ರೀತಿ ಡಿಫ್ರೆನ್ಸಲ್ಲಿ ಇರಬೇಕು. ಈ ರೀತಿ ಡಿಫ್ರೆನ್ಸಲ್ಲಿ ಇದ್ದರೆ ನಮ್ಗೆ ಗೊತ್ತಾಗತ್ತೆ. ಹಾಗೆ ನಾವು ಆ ಕುದೀತಾ ಇರೋ ನೀರಿರುತ್ತಲ್ಲ, ನಾವು ಮಾವಿನಕಾಯಿನ ಬೇಯಿಸಿರೋ ನೀರಿಗೆ ಉಪ್ಪನ್ನು ಹಾಕಬೇಕು. ನಾನಿಲ್ಲಿ ಸಣಿಕಟ್ಟ ಉಪ್ಪು, ನಾವು ಹಳ್ಳಿಗಳಲ್ಲಿ ಇದೇ ರೀತಿ ಉಪ್ಪನ್ನೇ ಬಳಸ್ತೀವಿ. ಅದೇ ಉಪ್ಪನ್ನು ನೋಡ್ಬೋದು. ನಾನಿಲ್ಲಿ 100 ಮಾವಿನಕಾಯಿಗೆ 1 kg ಉಪ್ಪನ್ನಾದರೂ ಹಾಕ್ತೀನಿ. ಸ್ವಲ್ಪ ಕಡಿಮೆ ಆಮೇಲೆ ನೋಡಿಕೊಂಡು ನಾವು ಹಾಕಬೇಕಾಗತ್ತೆ. 100 ಮಾವಿನಕಾಯಿಗೆ 1 kg ಉಪ್ಪನ್ನು ಹಾಕ್ತೀನಿ ನಾನಿಲ್ಲಿ. ಅಂದರೆ ನೀರು ಕೂಡ ನಮ್ಗೆ ಅಷ್ಟೇ ಬೇಕಾಗತ್ತೆ. ಅಂದರೆ ಆ ಮಾವಿನಕಾಯಿ ಮುಳುಗೋವಷ್ಟು ನೀರು ಬೇಕಾಗತ್ತೆ. ಇಲ್ಲಿ ಸ್ವಲ್ಪ ನೀರನ್ನು ಮತ್ತೆ ಹಾಕಿಬಿಡ್ತೀನಿ, ಯಾಕಂದರೆ ನನಗಿಷ್ಟು ಸಾಕಾಗಲ್ಲ. 2 ಕ್ಯಾನ್ ಆದರೆ ಬೇಕಾಗತ್ತೆ. ಹಾಗಾಗಿ ತುಂಬ ಮಾಡಿಕೊಂಡು ನಾನಿಲ್ಲಿ 2 kg ಉಪ್ಪನ್ನು ಹಾಕ್ಕೊಂಡಿದ್ದೀನಿ.
ಅಂದರೆ ಸುಮಾರು 2 ಕ್ಯಾನ್ ಆಗುವಷ್ಟು ಆಗಿದೆ. ಹಾಗಾಗಿ ಅಂದರೆ 200 ಕಾಯಿ ಇದೆ. ಹಾಗಾಗಿ 2 kg ಉಪ್ಪನ್ನು ಹಾಕಿ ಸ್ವಲ್ಪ ಇದಕ್ಕೆ ನೀರನ್ನು ಮತ್ತೆ ಹಾಕಿ ಕುದಿಸ್ಬೇಕು. ಅದೇ ನೀರಿಗೆ ಹಾಕಿ ಕುದಿಸಿದಾಗ ತುಂಬ ಕುದಿಸೋ ಅವಶ್ಯಕತೆ ಇರಲ್ಲ. ಮತ್ತು ಆ ನೀರನ್ನು ತುಂಬ ಕಪ್ಪಾಗಿಬಿಟ್ಟಿದೆ ಅಂದರೆ ಚೆಲ್ಲೋಕೆ ಹೋಗಬೇಡಿ. ಅದೇ ನೀರಲ್ಲಿ ನಾವು ಬೇಯಿಸ್ಬೇಕಾಗತ್ತೆ, ಪರಿಮಳ ಹೆಚ್ಚಾಗಿರುತ್ತೆ. ನಾವು ಮಾವಿನಕಾಯಿನೆಲ್ಲ ತೊಳ್ಕೊಂಡಿದ್ದೀವಿ, ಏನೂ ಆಗಲ್ಲ. ಸ್ವಲ್ಪ ಕಪ್ಪಾದರೂ ಕೂಡ ತೊಂದರೆ ಇಲ್ಲ. ನೋಡಿ, ಅದು ಸೊನೆ ಇರುತ್ತಲ್ಲ, ಅದರೊಳಗಡೆ ಬಿಟ್ಕೊಂಡಿರುತ್ತೆ, ಹಾಗಾಗಿ ಹಾಳಾಗಲ್ಲ. ಅದಿಲ್ಲ ಅಂದರೆ ಬೇರೆ ನೀರಲ್ಲೂ ಕೂಡ ಹಾಕ್ತಾರೆ ಉಪ್ಪನ್ನು ಕುದಿಸಿ, ಆದರೆ ಇದೇ ನೀರಲ್ಲಿ ಹಾಕಿದಾಗ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ. ನೋಡಿ, ನಾನಿಲ್ಲಿ ಸ್ವಲ್ಪ ನೀರನ್ನು ಕೂಡ ಜಾಸ್ತಿ ಹಾಕಿ 2 kg ಉಪ್ಪನ್ನು ಹಾಕಿ ಕುದಿಸ್ಕೊತೀನಿ. ಚೆನ್ನಾಗಿ ಕುದಿ ಬರಬೇಕು ಅದು. ನೋಡಿ, ಇಲ್ಲಿ ಮೇಲ್ಗಡೆ ಅದು ಕಪ್ಪು ಉಪ್ಪು ಹಾಕಿದ್ದೀನಲ್ಲ ನಾನು, ಹಾಗಾಗಿ ಮೇಲ್ಗಡೆ ಸ್ವಲ್ಪ ಬರುತ್ತೆ. ಈ ಗಸಿನೆಲ್ಲ ತೆಕ್ಕೊಬಿಡ್ತೀನಿ. ನೋಡಿ, ಈ ರೀತಿ ಕುದೀತಾ ಇದೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತ. ಈ ರೀತಿ ಕುದಿ ಬಂದಮೇಲೆ ನಾವು ಅದನ್ನು ಆಫ್ ಮಾಡಿ ಇಡಬೇಕು. ನೋಡಿ, ಈ ಮೇಲ್ಗಡೆ ಬಂದಿರೋದನ್ನೆಲ್ಲ ಸ್ವಲ್ಪ ತೆಕ್ಕೊಬಿಡ್ತೀನಿ. ಅಷ್ಟು ಅದು ಚೆನ್ನಾಗಿರಲ್ಲ ಅಂತ ತೆಕ್ಕೊಂಡು ಬಿಡ್ತೀನಿ. ಹಾಗೆ ಅದನ್ನು ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೆ ನಾವು ಕುದಿಸ್ಕೋಬೇಕು. ಒಂದು ಸರಿ ಬಿಸಿ ಬಂದರೆ ಸಾಕಾಗಲ್ಲ, ಅಂದರೆ ನಾನು ಮತ್ತೆ ನೀರನ್ನು ಹಾಕಿದ್ದೀನಲ್ಲ, ಹಾಗಾಗಿ ನೀವು ಅದೇ ಕುದಿಯೋ ನೀರಿಗೆ ಹಾಕಿದರೆ ಸ್ವಲ್ಪ ನೀವು ಬಿಸಿ ಬಂದರೆ ಸಾಕಾಗತ್ತೆ. ಹಾಗೆ ನೋಡಿ, ನಾನು ತಣ್ಣಗಾದಮೇಲೆ ಅಂದರೆ ಮಾರನೇ ದಿವಸ ಎರಡೂ ತಣ್ಣಗಾಗೋಕ್ಕೆ ಬಿಡ್ತೀವಿ. ತಣ್ಣಗಾದಮೇಲೆ ನಾವು ಇಲ್ಲಿ ಏರ್ಟೈಟ್ ಬಾಕ್ಸಿಗೆ ನಾನಿಲ್ಲಿ ಕ್ಯಾನ್ಗೆ ಹಾಕೋತಾ ಇದ್ದೀನಿ. ಮಾವಿನಕಾಯಿನೆಲ್ಲ ಹಾಕ್ಕೊಬಿಡ್ತೀನಿ. ನೋಡಿ, ಈ ರೀತಿ ಮಾವಿನಕಾಯಿ ಎಲ್ಲ ಹಾಕ್ಕೋತೀನಿ ಮೊದಲು. ಆಮೇಲೆ ಉಪ್ಪು ನೀರನ್ನು ಹಾಕ್ತೀನಿ. ನೋಡಿ, ಉಪ್ಪು ನೀರು ತಣ್ಣಗಾಗಿದೆ. ಈಗ ತಣ್ಣಗಾದಮೇಲೆ ಹಾಕಬೇಕು. ಬಿಸಿ ಇರುವಾಗ ಹಾಕಿದರೆ ನಾವು ಅಲ್ಲಿ ಹಾಕೋಕ್ಕೆ ಬರಲ್ವಲ್ಲ, ಹಾಗಾಗಿ ತಣ್ಣಗಾದಮೇಲೆ ಅದನ್ನು ನೋಡಿ ಇಲ್ಲಿ ಹಾಕ್ತೀನಿ ಈ ಕ್ಯಾನಿಗೆ. ನೋಡಿ, ಉಪ್ಪು ನೀರನ್ನು ಹಾಕಬೇಕು. ಅದು ಮುಳುಗೋವಷ್ಟು ನಾವು ಉಪ್ಪು ನೀರನ್ನು ಹಾಕಬೇಕಾಗತ್ತೆ. ಇಲ್ಲಿ ಮುಳುಗದೇ ಇದ್ದರೆ ಮೇಲ್ಗಡೆ ಇರುವಂಥ ಮಾವಿನಕಾಯೆಲ್ಲ ಹಾಳಾಗಿಬಿಡತ್ತೆ. ಹಾಗಾಗಿ ಅದು ಮುಳುಗೋವಷ್ಟು ನಾವು ನೀರನ್ನು ಹಾಕಬೇಕತ್ತೆ, ಉಪ್ಪು ನೀರನ್ನು. ಬೇರೆ ನೀರನ್ನು ಬಳಸಬೇಡಿ, ಮತ್ತು ಅದು ತೇವಾಂಶ ಇರುವಂಥ ಯಾವುದೇ ಪಾತ್ರೆಗಳನ್ನು ತಗೋಬೇಡಿ. ಈಗ ನೋಡಿ, ಇಲ್ಲಿ ನೀರನ್ನು ಎಷ್ಟು ಹಾಕಬೇಕು, ಮುಳುಗುವಷ್ಟು ನೀರನ್ನು ಹಾಕಿ ಇಡಬೇಕು. ನೀವು ಇದನ್ನು 1 ವರ್ಷ 2 ವರ್ಷ ಇಟ್ಟರೂ ಕೂಡ ಹಾಳಾಗಲ್ಲ. ನೋಡಿ, ಇಷ್ಟ ಆದಮೇಲೆ ನೋಡಿ ಈ ರೀತಿ ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕಬೇಕು. ನೋಡಿ, ನಾನಿಲ್ಲಿ ಸ್ವಲ್ಪ ತೇಲತ್ತೆ ಮಾವಿನಕಾಯಿ ಯಾವಾಗಲೂ. ನೋಡಿ, ಈ ರೀತಿ ಮುಳುಗಿಸಿದ್ರೆ ನೋಡಿ ಇಷ್ಟು ಕೆಳಗೆ ಹೋಗಬೇಕು ಅದು. ಹಾಗೆ ನೀರನ್ನು ಹಾಕಬೇಕಾಗತ್ತೆ, ಉಪ್ಪು ನೀರನ್ನು. ಇಷ್ಟು ಉಪ್ಪು ನೀರನ್ನು ಹಾಕ್ತೀನಿ. ನಾವು ಇದಕ್ಕೆ ಬೂತ್ ಗೊಜ್ಜು, ಮಾವಿನಕಾಯಿ ಮಜ್ಜಿಗೆ ಗೊಜ್ಜು, ಈ ರೀತಿ ಮಳೆಗಾಲದಲ್ಲಿ ಈ ಅಡುಗೆಗಳು ತುಂಬ ರುಚಿಯಾಗಿರುತ್ತೆ. ಮೆಣಸಿನ ಜೊತೆ ತುಂಬ ಅಡುಗೆಗಳನ್ನ ಮಾಡ್ತೀವಿ ಇದರದ್ದು ನಾವು. ಹಾಗೆ ನೋಡಿ, ಇಲ್ಲಿ ಯಾವುದಾದ್ರೂ ಪ್ಲ್ಯಾಸ್ಟಿಕ್ಕನ್ನು ಇದರ ಮೇಲೆ ಇಲ್ಲಾಂದರೆ ಹೊದಿಯಾಗಿಬಿಡತ್ತಲ್ಲ, ಹಾಗಾಗಿ ಮಾವಿನಕಾಯಿ ಹಾಳಾಗಿಬಿಡತ್ತೆ. ಹಾಗಾಗಿ ನಾವಿಲ್ಲಿ ಪ್ಲ್ಯಾಸ್ಟಿಕ್ಕನ್ನು ಈ ರೀತಿ ಮುಚ್ಚಿ ಏರ್ಟೈಟ್ ಬಾಕ್ಸ್ ಅಂದರೆ ಮುಚ್ಚಳನ ಮುಚ್ಚಿ ನೀರು ತಾಗದೇ ಇರೋ ಜಾಗದಲ್ಲಿ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೋತೀವಿ. ಇದು 1 ವರ್ಷದವರೆಗೂ ತುಂಬ ಚೆನ್ನಾಗಿರುತ್ತೆ. 1 ವರ್ಷ ಅಲ್ಲ, ನಮ್ಗೆ ಕೆಲವೊಂದು ಸರಿ 2 ವರ್ಷ ಕೂಡ ನಾವು ಇಟ್ಕೋತೀವಿ. ಮುಂದಿನ ವರ್ಷ ಬರದೇ ಹೋದರೆ ಅಂತ ನಾವು ಈ ವರ್ಷ ಜಾಸ್ತಿನೇ ಹಾಕ್ಕೊಂಡಿರ್ತೀವಿ. ಮತ್ತು ತುಂಬ ಇಷ್ಟಪಡುವಂಥ ಮಾವಿನಕಾಯಿ ಅಡುಗೆಗಳನ್ನು ಮಾಡ್ಕೋಬೋದು. ನೀವು ಯಾರೆಲ್ಲ ಹೀಗೆ ಮಾಡ್ತೀರಂತ ಕಾಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.